ಸ್ಮಗ್ಲಿಂಗ್ ಸುಂದರಿ ರನ್ಯಾ ರಾವ್ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅನೇಕ ತನಿಖಾ ಸಂಸ್ಥೆಗಳು ತನಿಖೆಯನ್ನ ಮಾಡ್ತಾ ಇವೆ. DRI ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. CBI ಕೂಡ ತನಿಖೆಯನ್ನ ಚುರುಕುಗೊಳಿಸಿದೆ. ಇದರ ನಡುವೆ ಈಗ ED ಕೂಡ ಈ ಪ್ರಕರಣದಲ್ಲಿ ಎಂಟ್ರಿ ಕೊಟ್ಟಿದೆ. ರನ್ಯಾ ರಾವ್ ಸ್ಮಗ್ಲಿಂಗ್ ಜಾಲವನ್ನ ಜಾಲಾಡ್ತಾ ಇದೆ ED. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯದಿಂದಲೂ ಕೂಡ ತನಿಖೆ ಈಗ ರನ್ಯಾ ರಾವ್ ಗೆಳೆಯನ ಮೇಲೆ ED ಹದ್ದಿನ ಕಣ್ಣಿಟ್ಟಿದೆ. ತರುಣ್ ರಾಜು ಬ್ಯಾಂಕ್ ಡೀಟೇಲ್ಸ್ ಅನ್ನ ಜಾಲಾಡ್ತಾ ಇದ್ದಾರೆ ED ಅಧಿಕಾರಿಗಳು. DRI ತನಿಖೆಯ ವೇಳೆ ಬೆಳಕಿಗೆ ಬಂದಿತ್ತು ಹವಾಲಾ ದಂಧೆ ನಡೆದಿರುವ ಅನುಮಾನವನ್ನ ವ್ಯಕ್ತಪಡಿಸಿದ್ರು DRI ಅಧಿಕಾರಿಗಳು. ಆ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ಈಗ DRI ಇಂದ ಮಾಹಿತಿಯನ್ನ ಪಡೆದಂತಹ ED ತನಿಖೆಗೆ ಇಳಿದಿದೆ. ಹವಾಲಾ ಮೂಲಕ ಗೋಲ್ಡ್ ಸ್ಮಗ್ಲಿಂಗ್ಗೆ ಹಣ ರವಾನೆಯಾಗಿರುವ ಕುರಿತಾಗಿ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಭಾರತದಿಂದ ದುಬೈಗೆ ಹಣ ವರ್ಗಾವಣೆಯ ಬಗ್ಗೆ ತನಿಖೆ ಆಗ್ತಾ ಇದೆ. ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ್ದು ಯಾವ ಟೀಮ್, ಎಲ್ಲಿಂದ ಹಣ ದುಬೈಗೆ ರವಾನೆಯಾಗಿತ್ತು, ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ತರುಣ್ ರಾಜ್ ಹಾಗೂ ರನ್ಯಾ ಸಂಪರ್ಕಿತರ ಬಗ್ಗೆ ತನಿಖೆ ಮಾಡ್ತಾ ಇದೆ ED. ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ್ದು ಹೇಗೆ, ಯಾವ ಟೀಮ್ ವರ್ಗಾವಣೆ ಮಾಡಿತು, ಎಲ್ಲಿಂದ ಹಣ ದುಬೈಗೆ ರವಾನೆ ಆಗಿತ್ತು, ಎಲ್ಲದರ ಬಗ್ಗೆಯೂ ಕೂಡ ಜಾಲಾಡ್ತಾ ಇದೆ ED ಟೀಮ್. ಜೊತೆಗೆ ತರುಣ್ ರಾಜ್ ಹಾಗೂ ರನ್ಯಾ ಸಂಪರ್ಕಿತರ ಬಗ್ಗೆ ಸಂಪೂರ್ಣವಾದ ತನಿಖೆಗೆ ಇಳಿದಿದೆ. ಒಂದೊಂದೇ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ED. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ರನ್ಯಾ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಆಕೆಯ ಗೆಳೆಯ ತರುಣ್ ರಾಜ್ನ ವಿಚಾರಣೆ ಆಗ್ತಾ ಇದೆ. ಅದು ಬ್ಯಾಂಕ್ ಡೀಟೇಲ್ಸ್ ಅನ್ನ ED ಕಲೆ ಹಾಕ್ತಾ ಇದೆ. ಈ ಡೀಟೇಲ್ಸ್ ಎಲ್ಲ ಕಲೆ ಹಾಕೋದ್ರಿಂದಾಗಿ ರನ್ಯಾಗೆ ಎಷ್ಟು ಎಫೆಕ್ಟ್ ಆಗುವಂತಹ ಸಾಧ್ಯತೆ ಇದೆ? ED ಯಾವೆಲ್ಲ ಆಂಗಲ್ ಅಲ್ಲಿ ತನಿಖೆ ಮಾಡ್ತಾ ಇದೆ? ಪ್ರಗತಿ, ಪ್ರಮುಖವಾಗಿ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ರನ್ಯಾ ರಾವ್ ಕೇವಲ ಟ್ರಾನ್ಸ್ಪೋರ್ಟ್ನ ಒಂದು ಶೇರ್ ಹೋಲ್ಡರ್ ಅಷ್ಟೇ ಆಗಿರ್ತಕ್ಕಂಥದ್ದು ಅನ್ನೊಂದು ಮಾಹಿತಿ ಇರ್ತಕ್ಕಂಥದ್ದು. ಇನ್ನು ಏನು ಈ ತರುಣ್ ರಾಜ್ ಅಲಿಯಾಸ್ ವಿರಾಟ್ ರಾಜ್ ಏನಿದ್ದಾನೆ, ಈತನ ಏನು ಗೋಲ್ಡ್ ಸ್ಮಗ್ಲಿಂಗ್ನ ಕಿಂಗ್ ಪಿನ್ ಆಗಿರ್ತಕ್ಕಂಥದ್ದು. ಈತನೇ ಈ ಒಂದು ಗೋಲ್ಡನ್ನು ಪರ್ಚೇಸ್ ಮಾಡ್ತಿದ್ದ. ಈ ಒಂದು ಗೋಲ್ಡ್ ಪರ್ಚೇಸ್ ಮಾಡಲಿಕ್ಕೆ ಈತ ಹವಾಲಾ ಹಣವನ್ನು ಬಳಸ್ತಾ ಇದ್ದ, ಅಂದರೆ ಹಣವನ್ನು ಹವಾಲಾ ಮೂಲಕ ಬಳಸ್ತಾ ಇದ್ದ ಅನ್ನೋ ಒಂದು ಮಾಹಿತಿ ಈಗ ಇರ್ತಕ್ಕಂಥದ್ದು. ಇದೇ ಹಿನ್ನೆಲೆಯಲ್ಲಿ ಈಗೇನು ED ಅಧಿಕಾರಿಗಳು ಕೂಡ ಸಾಕಷ್ಟು ದಾಳಿಗಳನ್ನು ಮಾಡಿದರೆ, ಸಾಕಷ್ಟು ದಾಖಲೆಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಈ ಒಂದು ಯಾವ ಹವಾಲಾ ಮೂಲಕ ಒಂದು ಹಣವನ್ನು ವರ್ಗಾವಣೆ ಮಾಡಲಾಗಿದೆ ಅಂದರೆ ಬೆಂಗಳೂರಿಂದ ಹೋಗಿದೆಯಾ ಅಥವಾ ಕೇರಳದಿಂದ ಹೋಗಿದೆ ಅಥವಾ ಬೇರೆ ರಾಜ್ಯಗಳಿಂದ ಏನಾದರೂ ಹಣ ಹೋಗಿದೆಯಾ ಅನ್ನೋದನ್ನು ಪತ್ತೆ ಮಾಡಬೇಕಾಗಿದೆ. ಹಾಗಾಗಿ ಈ ಏನು ತರುಣ್ ರಾಜ್ ಏನಿದ್ದಾನೆ, ಈ ತರುಣ್ ರಾಜ್ನ ಕಂಪ್ಲೀಟ್ ಮಾಹಿತಿಯನ್ನು ಕೂಡ ಈಗ ಏನು ED ಅಧಿಕಾರಿಗಳು ಮಾಹಿತಿ ಕಲೆ ಹಾಕೊಳ್ತಾ ಇರ್ತಕ್ಕಂಥ, ಅಂದರೆ ಆತ ಚಾಟಿಂಗ್ ಮಾಡಿರ್ತಕ್ಕಂಥ ಚಾಟಿಂಗ್ ಲಿಸ್ಟ್ಗಳಿರ್ಬೋದು, ಜೊತೆಗೆ ಆತ ಬ್ಯಾಂಕ್ ಡೀಟೇಲ್ಸ್ ಇರ್ಬೋದು, ಈತ ಯಾವುದರ ಮೂಲಕ ಹಣವನ್ನು ವರ್ಗಾವಣೆ ಮಾಡ್ತಿದ್ದ ಅನ್ನೋ ಒಂದು ಮಾಹಿತಿಯನ್ನು ಈಗ ED ಅಧಿಕಾರಿಗಳು ಕಲೆ ಹಾಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಆತನ ಬ್ಯಾಂಕ್ ಅಕೌಂಟ್ಗಳನ್ನು ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕಲೆ ಹಾಕೊಂಡಿದ್ದಾರೆ. ಅಂದರೆ ಯಾಕಂದರೆ ಈತನ ಆದಾಯ ಎಷ್ಟಿದೆ, ಈತನ ಆದಾಯಕ್ಕೂ ಮೀರಿ ಅಧಿಕವಾಗಿ ಏನಾದರೂ ಟ್ರಾನ್ಸಾಕ್ಷನ್ ಅನ್ನ ಮಾಡಿದನ, ಈತನ ಬಿಸ್ನೆಸ್ ಮೂಲ ಯಾವುದು, ಇದೆಲ್ಲವನ್ನು ಕೂಡ ಪತ್ತೆ ಮಾಡುವಂಥ ನಿಟ್ಟಿನಲ್ಲಿ ಈಗ ED ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಈತ ಏನು ಹವಾಲಾ ಮೂಲಕ ಅಥವಾ ಇದನ್ನು ಹೊರತುಪಡಿಸಿದರೆ ಕ್ರಿಪ್ಟೋ ಕರೆನ್ಸಿ ಮೂಲಕ ಈ ಒಂದು ಗೋಲ್ಡ್ ಅನ್ನು ಪರ್ಚೇಸ್ ಮಾಡಿದರೆ ಅನ್ನೋ ಒಂದು ಮಾಹಿತಿ ಏನು ED ಅಧಿಕಾರಿಗಳಿಗಿದೆ. ಹಾಗಾಗಿ ಈ ಹಣವನ್ನು, ಅಂದರೆ ಇಂಡಿಯಾದಿಂದ ಹಣವನ್ನು ಹೇಗೆ ದುಬೈಗೆ ಕಳಿಸಲಾಗ್ತಿತ್ತು ಮತ್ತು ಅದನ್ನು ಹೇಗೆ ಪರ್ಚೇಸ್ ಮಾಡ್ತಿದ್ರು, ಇದೆಲ್ಲವನ್ನು ಕೂಡ ಪತ್ತೆ ಮಾಡುವಂಥ ನಿಟ್ಟಿನಲ್ಲಿ ಈಗ ED ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಇನ್ನು ಈ ಒಂದು ಹವಾಲಾ ಹಣವನ್ನು ಒಂದು ವೇಳೆ ಈತ ಅಂದರೆ ಏನು ತರುಣ್ ರಾಜ್ ಏನಿದ್ದಾನೆ ಈತನೇ ಕಳಿಸಿದ್ದಾನೆ ಅಥವಾ ಇದಕ್ಕೆ ರನ್ಯಾ ರಾವ್ ಕೂಡ ಭಾಗಿಯಾಗಿದ್ದಾಳ ಅನ್ನೋ ಒಂದು ಮಾಹಿತಿಯನ್ನು ಈಗ ಪತ್ತೆ ಮಾಡುವಂಥ ನಿಟ್ಟಿನಲ್ಲಿ ಈಗ ED ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಯಾಕಂದರೆ ಈ ರೀತಿಯಾಗಿ ಒಮ್ಮೆನೋ ಅಥವಾ ಎರಡನೇ ಬಾರಿನೋ ಏನಾದರೂ ಈ ರೀತಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದರೆ ಒಬ್ಬನೇ ಅಂದರೆ ತರುಣ್ ರಾಜ್ ಮಾಡ್ತಾನೆ ಅಂತ ಹೇಳ್ಬೋದು. ಅಂದರೆ ಬರೋಬ್ಬರಿ 1 ವರ್ಷದಿಂದಲೂ ಕೂಡ ಇವರು ಗೋಲ್ಡ್ ಸ್ಮಗ್ಲಿಂಗನ್ನು ಮಾಡಿದ್ದಾರೆ. ಹಾಗಾಗಿ ಇವರು ಶೇರ್ ಹೋಲ್ಡರ್ಸ್ ಆಗಿರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಈತ ಅಂದರೆ ತರುಣ್ ರಾಜ್ ಜೊತೆಗೆ ರನ್ಯಾ ರಾವ್ ಕೂಡ ಇಬ್ಬರು ಭಾಗಿಯಾಗಿಯೇ ಈ ಒಂದು ಕೃತ್ಯವನ್ನು ಮಾಡಿದರೆ. ಜೊತೆಗೆ ಈ ಒಂದು ಹಣವನ್ನ ಹವಾಲಾ ಮೂಲಕ ರವಾನೆ ಮಾಡಿರ್ತಕ್ಕಂಥದ್ದಲ್ಲಿ ರನ್ಯಾ ರಾವ್ ಭಾಗಿಯಾಗಿದ್ದಾರ ಅನ್ನೋ ಒಂದು ಮಾಹಿತಿಯನ್ನ ಕೂಡ ED ಅಧಿಕಾರಿಗಳು ಪತ್ತೆ ಮಾಡಬೇಕಾಗಿದೆ. ಮಂಜು, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.